ಚಂದನಪುರ ಅಂಗಡಿಯಲ್ಲಿ ಅನು ಗಾರ್ಮೆಂಟ್ಸ್ ಅನ್ನೋದು ತುಂಬಾ ಫೇಮಸ್. ಅನುರಾಗ ತನ್ನ ಕಷ್ಟದಿಂದ ತನಗೆ ಅಂತ ಒಂದು ಬ್ರ್ಯಾಂಡ್ ಅನ್ನೇ ಕ್ರಿಯೇಟ್ ಮಾಡಿದ್ಲು. ಸಾಂಪ್ರದಾಯಿಕ ರೇಷ್ಮೆ ಸೀರೆಯಲ್ಲಿ ಆಧುನಿಕ ಡಿಸೈನ್ ಅನ್ನು ಅಳವಡಿಸುವುದರಲ್ಲಿ ಅವಳು ಫೇಮಸ್. ಒಂದು ದಿನ ಅನುರಾಧ ಮನೆಗೆ ಅವಳ ತಂಗಿ ರಾಧಿಕಾ ಬಂದಿದ್ಲು. ಅವಳ ಮುಖ ಬಾಡಿ ಹೋಗಿತ್ತು. ರಾಧಿಕಾ, ನೀನಾ? ಏನೇ ಹೇಳ್ದೆ ಕೇಳ್ದೆ ಬಂದಿದೀಯಾ? ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ ತಾನೇ? ಅಕ್ಕ, ತಂದೆ ಮಾಡುವ ವ್ಯವಸಾಯದಲ್ಲಿ ನಷ್ಟ ಆಗಿದೆ. ಸಾಲದವರೆಲ್ಲ ಮನೆಗ್ ಬಂದು ಸಾಲ ಕೇಳ್ತಾ ಇದ್ದಾರೆ. ನನಗೆ ಅಲ್ಲಿರ್ಲಿಕ್ಕೇನೆ ಭಯ ಆಗ್ತಿದೆ. ಅದಕ್ಕೇನೆ ನಿನ್ ಜೊತೆನೆ ಇದ್ದು ಏನಾದ್ರೆ ಕೆಲಸ ಮಾಡೋಣ ಅಂತ ಬಂದಿದ್ದೀನಿ. ಅಯ್ಯೋ ಹೌದಾ ರಾಧಿಕಾ? ಅಯ್ಯೋ, ಇದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ನಂಗೆ ತುಂಬಾನೇ ಬೇಜಾರಾಗ್ತಿದೆ. ನೀನ್ ಯಾಕೆ ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕು? ನಮ್ದೇ ಗಾರ್ಮೆಂಟ್ಸ್ ಇದೆ ಅಲ್ವಾ, ನಿನ್ನ ಅಕ್ಕನ ಜೊತೆ ಸೇರ್ಕೊಂಡು ಅಲ್ಲೇ ಕೆಲಸ ಮಾಡು. ನಿನ್ನ ಅಕ್ಕನಿಗೂ ಸಹಾಯ ಆಗುತ್ತೆ ಹಾಗೆ ಅಂತ ಹೇಳಿದ. ಹೌದು ರಾಧಿಕಾ, ನೀನು ಡಿಗ್ರಿ ಓದುವಾಗ ಡ್ರಾಯಿಂಗ್ ಎಲ್ಲ ಚೆನ್ನಾಗಿ ಬಿಡಿಸ್ತಾ ಇದ್ದೆ ಅಲ್ವಾ? ಆ ಕಲೆನ ಇಲ್ಲಿ ತೋರ್ಸು. ನಾನ್ ನಿನ್ಗೆ ಅಧಿಕ ಸಂಬಳ ಕೊಡ್ತೀನಿ. ಹಾಗೇನೆ ತಂದೆ ಕಷ್ಟಪಡುವಾಗ ನಾನು ಕೂಡ ಅವರಿಗೆ ಸಹಾಯ ಮಾಡದೆ ಇರ್ಲಿಕ್ಕಾಗುತ್ತಾ? ಥ್ಯಾಂಕ್ಸ್ ಅಕ್ಕ. ಬಾವಾ, ಥ್ಯಾಂಕ್ಸ್ ಬಾವಾ. ಅನುರಾಗ ರಾಧಿಕಾನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ರಾಧಿಕಾ ಕೂಡ ಅವಳ ಅಕ್ಕ ಜೊತೆನೆ ಇದ್ಕೊಂಡು ಎಲ್ಲ ಕೆಲ್ಸವನ್ನು ಕಲ್ತ್ಲು. ಅಕ್ಕ ಸಂತೋಷವಾಗಿ ಇರೋದ್ನ ನೋಡಿ ತಂಗಿಯಾದ ರಾಧಿಕಾ ಸಹಿಸದೆ ಅವಳಿಗೇನಾದ್ರೂ ಒಂದು ಮಾಡ್ಬೇಕು ಅನ್ಕೊಂಡಿದ್ಲು. ನಾವೆಲ್ಲರೂ ತುಂಬಾ ಕಷ್ಟಪಡ್ತಾ ಇದ್ರೆ ಇಲ್ಲಿ ಅಕ್ಕ ಮಾತ್ರ ರಾಣಿಯ ಹಾಗೆ ಇದ್ದಾಳೆ. ಅವಳು ಮಾತ್ರ ಕೈ ತುಂಬಾ ಸಂಪಾದನೆ ಮಾಡ್ಕೊಂಡು ನನಗೆ ಒಂದು ಮುಷ್ಟಿಯಷ್ಟು ಮಾತ್ರ ಕೊಡ್ತಿದ್ದಾಳೆ. ಹೀಗಿರುವಾಗ ಒಂದು ದಿನ ಮಾರ್ಕೆಟಲ್ಲಿ ಅನುರಾಗನಿಗೆ ಪೈಪೋಟಿಯಾಗಿರುವ ಫ್ಯಾಷನ್ ಡಿಸೈನಿಂಗ್ ವರ್ಲ್ಡ್ ಫೇಮಸ್ ಆದ ಮೇನಕಾ ರಾಧಿಕಾನ ನೋಡಿದ್ಲು. ಅವಳ ಬಳಿ ಬಂದು, ಹಾಯ್ ರಾಧಿಕಾ, ನಾನ್ ಯಾರು ಅಂತ ಗೊತ್ತಾ? ನೀವ್ ಯಾರು ಅಂತ ನಂಗೆ ಗೊತ್ತಿಲ್ಲ. ನನ್ನ ಹೆಸರು ಮೇನಕಾ. ನಾನು ಫ್ಯಾಷನ್ ವರ್ಲ್ಡ್ ನ ಓನರ್. ಓ, ನೀವಾ ಮೇಡಮ್? ನಿಮ್ ಹೆಸರು ಕೇಳಿದೀನಿ. ನನ್ನ ಅಕ್ಕನಿಗೆ ನೀವೇ ತಾನೆ ಪೈಪೋಟಿ? ಅಯ್ಯೋ ಪಾಪ, ನನಗೆ ನಿನ್ನ ನೋಡಿದ್ರೆ ತುಂಬಾನೇ ಬೇಜಾರಾಗ್ತಿದೆ. ನೀನು ನಿನ್ನ ಅಕ್ಕನ ಹತ್ರ ಕೆಲ್ಸಕ್ಕೆ ಇದೀಯಂತೆ. ನನಗೆ ಮಾತ್ರ ನಿನ್ನಂಗೆ ಒಬ್ಳು ತಂಗಿ ಇದ್ದಿದ್ರೆ ನನ್ನ ಆಸ್ತಿನೇ ಅವಳ ಹೆಸರಲ್ಲಿ ಬರ್ದಿಡ್ತಾ ಇದ್ದೆ. ಮೇಡಮ್, ನನ್ನ ಅಕ್ಕ ಕೂಡ ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾಳೆ. ಎಲ್ಲಿ? ನಿನ್ನ ಅಕ್ಕ ನಿನ್ನನ್ನೇ ಅವಳ ಜೊತೆ ಕೆಲ್ಸದವಳಂಗೇನೆ ಇಟ್ಕೊಂಡಿದ್ದಾಳಂತೆ. ನಿನಗೆ 1000 ಗಟ್ಲೆ ಮಾತ್ರ ಸಂಬಳನ ಕೊಡ್ತಿದ್ದಾಳಂತೆ. ಅದೇ ನಿನ್ ಕೈನ ನನ್ ಜೊತೆ ಸೇರ್ಸಿದ್ರೆ ನಾನ್ ನಿನ್ಗೆ 1,00,000 ಗಟ್ಲೆ ಕೊಟ್ಟು ನಿನ್ ಕಷ್ಟದಿಂದ ಮೇಲೆ ಎತ್ತಿ ಬಿಡ್ತೀನಿ. ಮೇನಕನ ಮಾತು ಕೇಳಿ ರಾಧಿಕಾ ಬಲೆಗೆ ಬಿದ್ಲು. ನಾನಿವಾಗ ಏನ್ ಮಾಡ್ಬೇಕು? ಇದು ನನ್ನ ಫೋನ್ ನಂಬರ್. ನಿನ್ನ ಅಕ್ಕನ ಹೊಸ ಡಿಸೈನ್ ನ ನನಗ್ ಕಳ್ಸಿದ್ರೆ ಸಾಕು. ನಾನ್ ನಿನ್ಗೆ ಕೈ ತುಂಬಾ ಹಣ ಕೊಡ್ತೀನಿ. ಮರುದಿನ ಅನುರಾಧ, ರಾಧಿಕಾ, ಇದು ಬರುವಂತ ಮದುವೆಗೋಸ್ಕರ ನಾನು ಮಾಡುವ ಹೊಸ ಡಿಸೈನ್, ರಾಯಲ್ ಬ್ರಾಡ್ ಕಲೆಕ್ಷನ್. ಈ ಲೆಹಂಗಾ ವರ್ಕ್ ಡಿಸೈನ್ ಮಾಡ್ಲಿಕ್ಕೆ ನಮಗೆ 20,000 ಖರ್ಚಾಗುತ್ತೆ. ಆದ್ರೆ ಈ ಲೆಹಂಗಾನ ನಾವು ಮಾರ್ಕೆಟಲ್ಲಿ 30,000ಕ್ಕೆ ಮಾರ್ಬೋದು. 30,000ನಾ? ಒಂದು ಡ್ರೆಸ್ ಮೇಲೆ ನಮಗೆ 10,000 ಲಾಭನಾ? ಹೌದು, ಜನರು ಡ್ರೆಸ್ನ ಅದರ ಕ್ವಾಲಿಟಿನೇ ನೋಡ್ತಾರೆ. ನನ್ನ ಬ್ರ್ಯಾಂಡ್ ಮೇಲೆ ಅವರಿಗೆ ನಂಬಿಕೆ ಇದೆ. ಈ ಡಿಸೈನ್ ಎಲ್ಲ ನನ್ನ ಮೈಂಡ್ ಇಂದ ಬರೋದು. ಇದು ಮಾರ್ಕೆಟಿಗೆ ಇಳಿದ್ರೆ ಹೊಸ ವಿನ್ಯಾಸವನ್ನೇ ತರುತ್ತೆ. ಒಂದು ಡ್ರೆಸ್ ಮೇಲೆ 10,000 ಅಂದ್ರೆ ಒಂದ್ ದಿನಕ್ಕೆ 10 ಡ್ರೆಸ್ಗಳು ಮಾರಾಟವಾದ್ರೆ ಅಕ್ಕನಿಗೆ ಒಂದ್ ದಿನಕ್ಕೆ ಬರುವ ಲಾಭ 1,00,000. ಆದ್ರೆ ಅಕ್ಕ ನನಗೆ ಕೊಡೋದು 10,000. ನನ್ನ ಕೂಡ ಅಕ್ಕ ಕೂಲಿ ಕೆಲ್ಸಕ್ಕೆ ಇಟ್ಕೊಂಡಿದ್ದಾಳೆ. ನನಗೆ ಅಂತ ಇದರಲ್ಲಿ ಕಮಿಷನ್ ಬೇಡ್ವಾ? ಹಾಗೆ ಅಂತ ಮನ್ಸಲ್ಲಿ ಆಲೋಚನೆ ಮಾಡ್ತಾ ಇದ್ಲು. ಅಷ್ಟರಲ್ಲಿ ಸಂದೀಪ್ ಅಲ್ಲಿಗೆ ಬಂದು, ನಾನು ಕಸ್ಟಮರ್ ಗುಪ್ತಾ ಅವರ ವೈಫ್ ಬಂದಿದ್ದಾರೆ. ನಿನ್ನ ಅಪಾಯಿಂಟ್ಮೆಂಟ್ ಬೇಕಂತೆ ಅವರಿಗೆ. ಬರ್ತೀನಿ ರೀ. ರಾಧಿಕಾ, ಈ ಡ್ರಾಯಿಂಗ್ ಬುಕ್ ನ ಭದ್ರವಾಗಿ ಗೋಡ್ರೇಜ್ ಒಳಗೆ ಇಡು. ಇದು ಮಾತ್ರ ಹೊರಗಡೆ ಎಲ್ಲೂ ಲೀಕ್ ಆಗ್ಬಾರ್ದು. ಕಾಂಪಿಟೇಟರ್ಗೆ ಗೊತ್ತಾದ್ರೆ ಅಷ್ಟೇ ಮತ್ತೆ. ಸರಿ ಅಕ್ಕ, ನೀನು ಹೋಗು, ನಾನ್ ನೋಡ್ಕೋತೀನಿ. ಹೀಗೆ ಅನುರಾಧ ಆ ಕಡೆ ಹೋದ ತಕ್ಷಣ ರಾಧಿಕಾ ಅವಳ ಮೊಬೈಲ್ ಫೋನ್ ಅನ್ನು ತೆಗೆದು ಆ ಡ್ರಾಯಿಂಗ್ ಬುಕ್ ಅಲ್ಲಿರುವ ಡಿಸೈನ್ ನ ಫೋಟೋ ತೆಗೆದ್ಲು. ರಾಧಿಕಾ ಮೇನಕನ ಯಾರಿಗ್ ಗೊತ್ತಿಲ್ದೆ ಮೀಟ್ ಮಾಡಿದ್ಲು. ಹೇಳು ರಾಧಿಕಾ, ನಿನ್ನ ಅಕ್ಕನ ಹೊಸ ಡಿಸೈನ್ ಏನಾದ್ರೂ ನಿನ್ ಕೈಗೆ ಸಿಕ್ತಾ? ಅದಕ್ಕೆ ಕರ್ದ? ನನ್ನ ಕೈಯಲ್ಲಿ ನನ್ನ ಅಕ್ಕ ಲೇಟೆಸ್ಟ್ ಆಗಿ ಮಾಡಿರುವ ಬ್ರೈಡಲ್ ಡಿಸೈನ್ ಇದೆ. ಅದು ಇನ್ನೂ ಮಾರ್ಕೆಟಿಗೆ ಇಳಿದಿಲ್ಲ. ಅದು ಕೊಟ್ರೆ ನೀವು ನನಗೆ ಏನ್ ಕೊಡ್ತೀರಾ? ಹೌದಾ? ಅನುರಾಗ ಹೊಸ ಡಿಸೈನ್ ನ ಇಳಿಸಿದಾಳ? ಅದು ಮಾತ್ರ ಮಾರ್ಕೆಟ್ ಒಳಗೆ ಹೋದ್ರೆ ನನಗೆ ಎಷ್ಟು ಹಣ ಸಿಗುತ್ತೆ? ನಿನಗೆ ಒಂದಕ್ಕೆ 10,000 ಕೊಡ್ತೀನಿ. ನನ್ ಜೊತೆ 50 ಡಿಸೈನ್ ಇದೆ. ನನಗೆ ಒಂದು 5,00,000 ಕೊಡಿ. ಡೀಲ್ ಓಕೆನಾ? ಕೊಡ್ತೀನಿ, ಆದ್ರೆ ನನಗೆ ಪ್ರೂಫ್ ಬೇಕು. ಇಲ್ಲಿ ನೋಡಿ, ಇದೇ ನನ್ನ ಅಕ್ಕ ಮಾಡಿದ ಡಿಸೈನ್. ವಾವ್, ಇದೇನಾ ಡಿಸೈನು? ಇದು ಮಾತ್ರ ನಾಳೆ ಮಾರ್ಕೆಟ್ ಅಲ್ಲಿ ಬಂದ್ರೆ ನನಗೆ ಒಳ್ಳೆ ಲಾಭ ಬರುತ್ತೆ. ಸರಿ, ನೀನ್ ಕೇಳಿದ ಹಣನ ನಾಳೆನೆ ಕಳಿಸ್ತೀನಿ. ಈ ಡಿಸೈನ್ ನನಗೆ ಮೇಲಲ್ಲಿ ಸೆಂಡ್ ಮಾಡು.
ಹೀಗೆ ರಾಧಿಕಾ 5 ಲಕ್ಷಕ್ಕೆ ಆಸೆಪಟ್ಟು ಅಕ್ಕನ ನಂಬಿಕೆ ಅವಳ ಕಷ್ಟವನ್ನು ಮಾರಾಟ ಮಾಡಿದ್ಲು. ಆ ಹಣದಲ್ಲಿ ತನ್ನ ಸಾಲ ತೀರುತ್ತೆ, ತಾನ್ ಕೂಡ ರಿಚ್ ಆಗಿ ಇರ್ಬೋದು ಅಂತ ಕನ್ಸು ಕಂಡ್ಲು. ಅನುರಾಧ ತನ್ನ ಹೊಸ ಕಲೆಕ್ಷನ್ ನ ಲಾಂಚ್ ಮಾಡಕ್ಕೆ ಬ್ರ್ಯಾಂಡ್ ಡಿಸೈನರ್ ಜೊತೆ ಮಾತಾಡಿದ್ಲು. ಆ ಈವೆಂಟ್ ಜರುಗ್ಲಿಕ್ಕೆ 2 ದಿನಕ್ಕೆ ಮುಂಚೆ ಸಂದೀಪ್ ನ್ಯೂಸ್ ನೋಡಿ ಶಾಕ್ ಆದ. ಅನು ಬೇಗ ಇಲ್ಲಿಗೆ ಬಾ. ಏನಾಯ್ತು ಸಂದೀಪ್? ಇಲ್ಲಿ ನೋಡು, ಈ ಪೇಪರಲ್ಲಿ ಯಾಡ್ ನೋಡು. ಫ್ಯಾಷನ್ ವರ್ಲ್ಡ್ ಮೇನಕಾ ಬ್ರೈಡಲ್ ಕಲೆಕ್ಷನ್ ನ ಲಾಂಚ್ ಮಾಡಿದಾಳಂತೆ. ಈ ಫೋಟೋ ನೋಡು, ಇದು ನಮ್ಮ ಡಿಸೈನ್ ಅಲ್ವಾ? ಇದು ನಾನ್ ಬರೆದಂತಹ ಡಿಸೈನ್, ಕಲರ್ ಕೂಡ ಸೇಮ್ ಆಗೇ ಇದೆ. ಈ ಬುಕ್ಕು ನಾನು ಲಾಕರಲ್ಲಿ ಇಡ್ಲಿಕ್ಕೆ ಹೇಳಿದೆ. ಆ ಬುಕ್ಕು ಇವಾಗ ಲಾಕರಲ್ಲಿ ಇದೆ ತಾನೇ? ಅಕ್ಕ, ಇದೇನಕ್ಕ ನಮ್ಮ ಡಿಸೈನ್? ಆ ಮೇನಕ್ಕ ನಮ್ ಡಿಸೈನ್ ನ ಕಳ್ಳತನ ಮಾಡಿದಾಳಾ? ಸಂದೀಪ್, ನನ್ನ ಕಷ್ಟ ಎಲ್ಲನೂ ನೀರ್ ಪಾಲಾಯಿತು. ನಾಳೆ ಲಾಂಚ್ ಮಾಡ್ಬೇಕಾದ ಡಿಸೈನ್ ಇವತ್ತು ಬೇರೆ ಯಾರೋ ಮಾಡಿದ್ದಾರೆ. ನಾಳೆ ಇದನ್ನ ನಾನ್ ಲಾಂಚ್ ಮಾಡಿದ್ರೆ ನಾನೇ ಕಾಪಿ ಮಾಡಿದೀನಿ ಅಂತ ಎಲ್ರೂ ನನ್ನ ಹೇಳ್ತಾರೆ. ನೀನು ಧೈರ್ಯವಾಗಿರು. ನಮ್ಮ ಆಫೀಸಲ್ಲಿ ಯಾರೋ ದ್ರೋಹಿ ಇದ್ದಾರೆ. ಇಲ್ಲದಿದ್ರೆ ಲಾಕರಲ್ಲಿ ಇಟ್ಟಂತಹ ಈ ಬುಕ್ಕು ನಿನಗೂ ನನಗೂ ರಾಧಿಕನಿಗೆ ಮಾತ್ರ ಗೊತ್ತಿರೋದು. ಈ ವಿಷಯ ಬೇರೆ ಯಾರಿಗೂ ಗೊತ್ತಿಲ್ಲ. ಬಾವಾ, ನೀವು ನನ್ ಮೇಲೇನೇ ಸಂದೇಹ ಪಡ್ತೀರಾ? ಇವಳು ನನ್ನ ಸ್ವಂತ ಅಕ್ಕ. ಇವಳು ಚೆನ್ನಾಗಿರ್ಬಾರ್ದು ಅಂತ ನಾನು ಆಲೋಚನೆ ಮಾಡ್ತೀನಾ? ಯಾರಾದ್ರೂ ಕ್ಲೀನಿಂಗ್ಗೆ ಬಂದಿರೋರು ಮಾಡಿರ್ಬೋದು. ಸಂದೀಪ್, ರಾಧಿಕನ್ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ. ಅವಳು ಏನೂ ಗೊತ್ತಿಲ್ಲದ ಮುಗ್ದೆ. ನಮ್ಮ ಆಫೀಸಲ್ಲೇ ಯಾರಾದ್ರೂ ಈ ಕೆಲಸ ಮಾಡಿರ್ಬೇಕು. ಅನುರಾಗನಿಗೆ ರಾಧಿಕನ್ ಮೇಲೆ ಅವಳ ಮುಗ್ಧತೆಯನ್ನು ನೋಡಿ ಸಂದೇಹ ಬರಲಿಲ್ಲ. ಆದ್ರೆ ಸಂದೀಪಿಗೆ ಮಾತ್ರ ರಾಧಿಕನ್ ಮೇಲೆ ಸಂದೇಹ ಇತ್ತು. ಯಾಕೆ ಅಂದ್ರೆ ರಾಧಿಕನ ಕೈಯಲ್ಲಿ ಹೊಸ ವಾಚ್ ಹಾಗೆ ಐಫೋನ್ ಕೂಡ ಇತ್ತು. ಯಾಕೆಂದ್ರೆ ಅವಳ ಸಂಬಳದಲ್ಲೇ ಅದನ್ನೆಲ್ಲ ತಗೊಳಿಕ್ಕಾಗೋದಿಲ್ಲ. ಆದ್ರೂ ಸಂದೀಪ್ ಸಮಾಧಾನವಾಗಿರುವ ಹಾಗೆ ಎಲ್ಲವನ್ನೂ ಕಂಡು ಹಿಡಿಬೇಕು ಅಂತಿದ್ದ. ಸಂದೀಪ್ ರಾಧಿಕಾ ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಅವಳ ರೂಮಿಗೆ ಹೋದ. ಅವಳ ರೂಮಲ್ಲಿ ಹೊಸ ಪಾಸ್ಬುಕ್ ಅನ್ನು ನೋಡಿದ. ಏನಿದು? ಒಂದೇ ಸಲ ಇವಳ ಅಕೌಂಟಿಗೆ 5 ಲಕ್ಷ ಬಂದಿದೆ. NK ಟ್ರೇಡರ್ಸ್. ಹಾಗಾದ್ರೆ ಇದು ಮೇನಕಾ ಅಕೌಂಟಿಂದನೇ ಬಂದಿದೆ. ಸಂದೀಪಿಗೆ ಎಲ್ಲನೂ ಅರ್ಥವಾಯಿತು. ಸ್ವಂತ ಅಕ್ಕನಿಗೇನೆ ಇವಳು ಇಷ್ಟೊಂದು ಮೋಸ ಮಾಡ್ತಿದ್ದಾಳಲ್ಲ, ರಾಧಿಕಾನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಅವನು ಕಾಯ್ತಾ ಇದ್ದ. ಆ ದಿನ ಸಂದೀಪ್ ಮತ್ತು ಅನುರಾಧ ರಾಧಿಕನಿಗೆ ಕೇಳುವ ಹಾಗೆ ಜೋರಾಗಿ ಮಾತಾಡ್ತಾ ಇದ್ರು. ನಡೆದಿದೇನೋ ನಡೆದೋಯ್ತು. ನಾವು ನಾಳೆನೆ ಹೊಸ ಬ್ರ್ಯಾಂಡ್ನ ತಯಾರಿಸೋಣ. ಅದು ಯಾರಿಗೆ ಗೊತ್ತಿಲ್ಲದ ಹಾಗೆ ನಾವು ಹೊರಗಡೆ ತರೋಣ. ಮುಂದೆ ಬರುವಂತಹ ಮಿಸ್ ಇಂಡಿಯಾ ಕಾಂಪಿಟೇಷನ್ಗೆ ನಾವೇ ಹೊಸ ಡಿಸೈನ್ನ ಹಾಕೋಣ. ಆ ಕಾಂಟ್ರಾಕ್ಟ್ ಮಾತ್ರ ನಮಗೆ ಸಿಕ್ಕಿದ್ರೆ ನಾವು ಕಳ್ಕೊಂಡಿದ್ದೆಲ್ಲ ಪಡಿಬಹುದು. ಹಾಗಾದ್ರೆ ಇವಾಗ ಹೊಸ ಡಿಸೈನ್ ಮಾಡ್ಬೇಕಂದ್ರೆ ಟೈಮ್ ಹಿಡಿಯುತ್ತೆ ಅಲ್ವಾ? ಅದಕ್ಕೇನೆ ನಾನೊಬ್ರು ಸೀಕ್ರೆಟ್ ಡಿಸೈನರ್ನ ಅಪಾಯಿಂಟ್ ಮಾಡಿದೀನಿ. ಅವರು ನನಗೆ ಅದ್ಭುತವಾದ ಡೈಮಂಡ್ ಡಿಸೈನ್ನ ಕಳ್ಸ್ಕೊಟ್ಟಿದ್ದಾರೆ. ಅದಕ್ಕೆ ಸುಮಾರು ಮಾರ್ಕೆಟಲ್ಲಿ 10 ಲಕ್ಷ ಇದೆ. ಇಲ್ಲಿ ನೋಡು ಡಿಸೈನ್. ಅಲ್ಲೇ ಇದ್ದಂತಹ ರಾಧಿಕಾ ಆ ಮಾತುಗಳನ್ನೆಲ್ಲ ನಿಧಾನವಾಗಿ ಕೇಳಿಕೊಂಡ್ಲು. ವಾವ್ ಸಂದೀಪ್, ಈ ಡಿಸೈನ್ ತುಂಬಾನೇ ಚೆನ್ನಾಗಿದೆ. ಈ ಒಂದು ಡಿಸೈನ್ ಸಾಕು, ಟಾಪ್ ಅಲ್ಲಿ ನಂಬರ್ 1 ಪ್ಲೇಸಿಗೆ ಹೋಗ್ತೀವಿ. ಇಲ್ಲಿ ನೋಡು, ಇದನ್ನ ಲಾಕರಲ್ಲಿ ಇಡದೆ ಬೇಡ, ನಾನು ಟೇಬಲ್ ಮೇಲೆನೆ ಇಟ್ಕೋತೀನಿ. ಇಲ್ಲಿ ನೋಡು ರಾಧಿಕಾ, ನೀನ್ ಕೂಡ ಬಂದು ಈ ಡಿಸೈನ್ ಹೇಗಿದೆ ಅಂತ ಹೇಳು. ಹಬ್ಬಾ, ಈ ಡಿಸೈನ್ ಎಷ್ಟೊಂದು ಚೆನ್ನಾಗಿದೆ ಅಕ್ಕ. ಅದು ನಿಜವಾದ ಡಿಸೈನ್ ಅಲ್ಲ, ಸಂದೀಪ್ ಬೇಕು ಅಂತ ಬಿಡಿಸಿರುವ ಒಂದು ಸಾಧಾರಣವಾದ ಚಿತ್ರ. ರಾಧಿಕನಿಗೆ ಫ್ಯಾಷನ್ ಬಗ್ಗೆ ಅಷ್ಟೊಂದು ಚೆನ್ನಾಗಿ ಗೊತ್ತಿಲ್ಲದ ಕಾರಣ ಅದು ದೊಡ್ಡ ಡಿಸೈನ್ ಅಂತ ತಿಳ್ಕೊಂಡ್ಲು. ಇದು ಒಂದು ಅದ್ಭುತವಾದ ಡಿಸೈನ್. ಇದನ್ನ ಮೇನಕನಿಗೆ ಮಾರಿದ್ರೆ ಸುಮಾರು 2 ಲಕ್ಷ ಸಿಗುತ್ತೆ ಅಂತ ರಾಧಿಕಾ ನಂಬಿದ್ಲು. ರಾತ್ರಿ 1 ಗಂಟೆ. ಮನೆಯೆಲ್ಲ ನಿಶಬ್ದವಾಗಿತ್ತು. ರಾಧಿಕಾ ನಿಧಾನವಾಗಿ ಸಂದೀಪ್ ರೂಮಿಗೆ ಬಂದು ಟೇಬಲ್ ಮೇಲೆ ಇರುವ ಆ ಡಿಸೈನ್ ಅನ್ನು ತೆಗೆದು ಅವಳ ಮೊಬೈಲಲ್ಲಿ ಫೋಟೋ ತೆಗೆದು ಆ ಫೋಟೋವನ್ನು ವಾಟ್ಸಪ್ ಅಲ್ಲಿ ಸೆಂಡ್ ಮಾಡುತ್ತಾ, ಮೇಡಮ್, ಇದು 10 ಲಕ್ಷ ಬೆಲೆ ಬಾಳುವಂತಹ ಡಿಸೈನ್. ನಾಳೆನೆ ಪ್ರೊಡಕ್ಷನ್ಗೆ ಹೋಗ್ತಾ ಇದೆ. ನೀವಿದ್ನ ರಿಲೀಸ್ ಮಾಡ್ಬೇಕು. ನನಗೆ ಇದಕ್ಕೋಸ್ಕರ 2 ಲಕ್ಷ ಬೇಕು. ಹಾಗೆ ಸೆಂಡ್ ಮಾಡಿದ ತಕ್ಷಣ ಯಾರು ಹಿಂದೆಯಿಂದ ಲೈಟ್ ಹಾಕಿದ್ರು. ರಾಧಿಕಾ ಹಾಗೆಂತ ಕರೆದ ತಕ್ಷಣ ರಾಧಿಕನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಹಿಂದೆ ತಿರುಗಿ ನೋಡಿದ್ಲು. ನೀನೆಲ್ಲ ಒಬ್ಳು ತಂಗಿನಾ? ಅಕ್ಕನ ಹೊಟ್ಟೆಯಲ್ಲೇ ಒಡಿಲಿಕ್ಕೆ ನಿನಗೆಲ್ಲ ಹೇಗೆ ಮನ್ಸು ಬಂತು? ಅದು ಬಾವ, ಅದು ನಾನು. ಛೀ, ಮಾತಾಡ್ಬೇಡ. ನೀ ನಿಜವಾಗ್ಲೂ ನನ್ನ ತಂಗಿನ? ಆ ಮೇನಕ್ಕನ್ ಜೊತೆ ಕೈ ಕುಲ್ಕಿ ನನ್ನ ಹೊಟ್ಟೆಗೆ ಒಡಿಬೇಕು ಅನ್ಕೊಂಡಿದ್ದೀಯಾ? ಹೌದು, ನಾನೇ ಮಾಡ್ದೆ. ನೀನು ಕೋಟಿಗಟ್ಲೆ ಸಂಪಾದನೆ ಮಾಡ್ತಿದ್ದೀಯಾ, ಆದ್ರೆ ನನಗೆ ಕೂಲಿಗೆ ಹಣ ಕೊಡ್ತಾ ಇದ್ದೀಯಾ. ನನಗೆ ತಂದೆ ಸಾಲನ ತೀರಿಸ್ಬೇಕಾಗಿತ್ತು, ಅದಕ್ಕೇನೆ ನಾನು ಈ ರೀತಿ ಮಾಡಿದ್ದು. ರಾಧಿಕಾ,
ಹಣ ಬೇಕು ಅಂದ್ರೆ ಕೇಳ್ಬೇಕು, ಈ ರೀತಿ ಕಳ್ಳತನ ಮಾಡಬಾರ್ದು. ತಂದೆಯ ಸಾಲ ತೀರಿಸ್ಲಿಕ್ಕೆ ನಾನಿಲ್ವಾ? ನಿನಗೆ ಹಣ ಕೊಟ್ಟಿದ್ದು ನೀನು ಸ್ವತಂತ್ರವಾಗಿ ಬದುಕ್ಲಿ ಅಂತ. ಆದ್ರೆ ನೀನದ್ನ ಭಿಕ್ಷೆ ಅಂತ ತಿಳ್ಕೊಂಡಿದೀಯಾ? ನನ್ನ ಕಷ್ಟನ ನನ್ನ ಶತ್ರುಗಳಿಗೆ ಮಾರಾಟ ಮಾಡ್ತೀಯಾ? ನಿನಗೆ ನನ್ನ ಕಷ್ಟ ಗೊತ್ತಾಗದೇ ಇರ್ಬೋದಕ್ಕ, ಆದ್ರೆ ಬಡತನದಲ್ಲಿ ಇರೋರಿಗೆ ಮಾತ್ರ ಬಡತನದ ಕಷ್ಟ ಗೊತ್ತಾಗೋದು. ನಿನಗೆ ಹೆಸರು ಬರುತ್ತೆ, ಹಣ ಬರುತ್ತೆ, ಆದ್ರೆ ನನಗೇನ್ ಬರುತ್ತೆ? ನಿನ್ನ ನೆರಳಲ್ಲಿ ನಾನು ಬದುಕ್ಬೇಕಾ? ಆ ಮೇನಕ ನನಗೆ ಹಣ ಕೊಡ್ತೀನಿ ಅಂತ ಹೇಳಿದ್ಲು, ಅದ್ರಿಂದ ನನ್ ಬದುಕು ಸೆಟ್ಲ್ ಆಗ್ತಾ ಇತ್ತು. ಲೈಫು ಸೆಟ್ಲ್ ಆಗೋದಿಲ್ಲ, ನಿನ್ನ ಲೈಫು ಜೈಲಲ್ಲೇ ಇರೋದು. ನಾವು ಆಡಿದ್ದಲ್ಲ ನಾಟಕ, ಇದೆಲ್ಲ ಫೇಕ್. ಆ ಮೇಣಕ ಅದನ್ನ ನೋಡಿ ನಗ್ತಾ ಇರ್ಬೋದು, ಆದ್ರೆ ಇವತ್ತು ನೀನು ನಮ್ ಕೈಗೆ ಸಿಕ್ಕಾಕೊಂಡೆ. ಏನು ಫೇಕಾ? ಹೌದು, ನಿನ್ನ ನಿಜ ಸ್ವರೂಪ ಹೊರಗೆ ಬರ್ಬೇಕು ಅಂತಾನೆ ನಾವೀಗೆ ನಾಟಕ ಆಡಿದ್ದು. ಇವಾಗ್ಲೇ ನಿನ್ ಮೇಲೆ ಕಂಪ್ಲೇಂಟ್ ಮಾಡಿ ನಿನ್ನ ಆ ಮೇನಕನ ಜೈಲಿಗೆ ತಳ್ಳಕ್ಕೆ ನನಗೆ ಎಷ್ಟೊತ್ ಬೇಕು? ಸಂದೀಪ್, ಬೇಡ ಸಂದೀಪ್, ಎಷ್ಟಾದ್ರೂ ಇವಳು ನನ್ ತಂಗೆ. ಇವಳ ಜೀವನ ಹಾಳಾಗೋದು ನನ್ನಿಂದ ನೋಡ್ಕೊಂಡಿರಕ್ಕಾಗೋದಿಲ್ಲ. ತನ್ನ ಅಕ್ಕನಿಗೆ ಇಷ್ಟೆಲ್ಲ ಮಾಡಿದ್ರು ಕೂಡ ತನ್ನ ಅಕ್ಕ ತನಗೋಸ್ಕರ ಕಷ್ಟಪಡ್ತಾ ಇದ್ದಾಳೆ ಅಂತ ತಂಗಿ ಅರ್ಥ ಮಾಡ್ಕೊಂಡ್ಲು. ನನ್ನ ಜೈಲಿಗೆ ಮಾತ್ರ ಕಳಿಸ್ಬೇಡಕ್ಕ, ನಾನ್ ಮಾಡಿದ್ದು ತಪ್ಪೆ. ನಿನ್ನ ನೆರಳಲ್ಲೇ ಇದ್ಕೊಂಡು ನಿನಗೆ ಮೋಸ ಮಾಡಿದ್ ಕೂಡ ತಪ್ಪೆ. ದಯವಿಟ್ಟು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡ್ಬೇಡಕ್ಕ, ದಯವಿಟ್ಟು ನನ್ನ ಕ್ಷಮಿಸು. ರಾಧಿಕಾ, ನಿನ್ನ ಜೈಲಿಗೆಲ್ಲ ಕಳ್ಸಲಿಲ್ಲ, ಆದ್ರೆ ಇವತ್ತಿಂದ ನೀನ್ ನನ್ನ ಮನೆಯಲ್ಲಾಗ್ಲಿ ನನ್ನ ಆಫೀಸಿಗಾದ್ರೂ ಬರ್ಬಾರ್ದು. ಇಲ್ಲಿಂದ ನಿನ್ನ ಥಿಂಗ್ಸ್ ಎಲ್ಲ ಎತ್ಕೊಂಡು ಹೊರಟೋಗು. ಒಬ್ಳು ಅಕ್ಕನಾಗಿ ನಿನ್ನನ್ನು ಕ್ಷಮಿಸಿದ್ರು ಕೂಡ ಒಬ್ಳು ಕಲಾವಿದೆಯಾಗಿ ನನ್ನ ಕನ್ಸನ್ನು ಮಾರಾಟ ಮಾಡಿದ ನಿನ್ನನ್ನು ಯಾವತ್ತೂ ನಾನು ಕ್ಷಮಿಸದಿಲ್ಲ. ನೋಡು ರಾಧಿಕಾ, ಬೆಳಿಗ್ಗೆ ಆಗಸ್ಟ್ರಲ್ಲಿ ನಿನ್ನ ಮನೆ ಬಿಟ್ಟು ಹೊರಟೋಗಿರ್ಬೇಕು. ಆ ಮೇನಕನ ಸಂಗತಿನ ನಾನ್ ನೋಡ್ಕೋತೀನಿ. ನಿನ್ನ ಅಕೌಂಟಲ್ಲಿರುವ 5 ಲಕ್ಷನ ಕೂಡ ನೀನು ವಾಪಸ್ ಕೊಡ್ಬೇಕು, ಇಲ್ಲದಿದ್ರೆ ನಿನ್ ಮೇಲೇನೆ ಕೇಸ್ ಹಾಕ್ತೀನಿ. ರಾಧಿಕನಿಗೆ ತನ್ನ ತಪ್ಪಿನ ಅರ್ಥವಾಯಿತು. ಆಸೆಯೇ ದುಃಖದ ಮೂಲ ಅಂತ ತಿಳಿದುಕೊಂಡ್ಲು. ಇರುವ ಹಣನೂ ಹೋಯ್ತು, ಅಕ್ಕನ ಪ್ರೀತಿ ಕೂಡ ಕೈ ಬಿಟ್ಟೋಯ್ತು, ಇರುವ ಕೆಲ್ಸವನ್ನು ಕಳ್ಕೊಂಡ್ಲು. ಹೀಗೆ ರಾಧಿಕನ ಕನಸೆಲ್ಲ ನೀರು ಪಾಲಾಯಿತು. ರಾಧಿಕಾ ಹೋದ ನಂತರ ಸಂದೀಪ್ ಅನುರಾಧನ ಸಮಾಧಾನ ಮಾಡಿದ. ನೀನು ಚಿಂತೆ ಮಾಡ್ಬೇಡ, ಕೆಲವೊಂದ್ಸಲ ನಮ್ಮವರೇ ನಮ್ಮ ಪಾಲಿಗೆ ಶತ್ರುಗಳಾಗ್ತಾರೆ. ಹೌದು ಸಂದೀಪ್, ವ್ಯಾಪಾರದಲ್ಲಿ ನಂಬಿಕೆ ಇರಬೇಕು, ಆದ್ರೆ ಈ ರೀತಿ ಎಲ್ಲರ ಮೇಲೆ ಕುರುಡು ನಂಬಿಕೆ ಇಡಬಾರದು. ಈ ಒಂದು ಡಿಸೈನ್ ಹೋದ್ರೆ ಏನು, ನನ್ನ ಟ್ಯಾಲೆಂಟ್ನ ಯಾರಿಂದಲೂ ಕದಿಯಲು ಸಾಧ್ಯ ಇಲ್ಲ ಅಲ್ವಾ? ನಾನು ಮತ್ತೆ ಸೃಷ್ಟಿ ಮಾಡ್ತೀನಿ. ಅನುರಾಧ ಅವಳ ಹಠದಿಂದ ಮತ್ತೆ ಪುನಃ ಹೊಸ ಹೊಸ ಡಿಸೈನ್ನ ಕ್ರಿಯೇಟ್ ಮಾಡಿ ಮಾರ್ಕೆಟಿಗೆ ಇಳಿದ್ಲು. ಈ ಸಲ ಅವಳ ವಿಜಯವನ್ನು ಯಾರಿಂದಲೂ ನಿಲ್ಲಿಸಲು ಸಾಧ್ಯವಾಗಲಿಲ್ಲ. ಮೇನಕನ ಡಿಸೈನಿಗೆ ಬೆಲೆ ಇಲ್ಲದೆ ಎಲ್ಲವನ್ನು ಕಳ್ಕೊಂಡ್ಲು. ಈ ಕಡೆ ಹಳ್ಳಿಯಲ್ಲಿ ರಾಧಿಕಾ ತಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಕೂಲಿ ಕೆಲಸ ಮಾಡ್ತಿದ್ಲು. ಅಕ್ಕ ತಂಗಿಯ ರಕ್ತ ಸಂಬಂಧ ಆಗಿದ್ರೂ ನಂಬಿಕೆ ದ್ರೋಹಕ್ಕೆ ಯಾವುದೂ ಸಾಟಿ ಇಲ್ಲ ಅಂತ ಈ ಕತೆ ನಮ್ಗೆ ಹೇಳಿಕೊಡುತ್ತೆ. ಅದು ಒಂದು ಮಹಾನಗರ. ಆ ಮಹಾನಗರದಲ್ಲಿರುವ ಅಪಾರ್ಟ್ಮೆಂಟ್ ಅಲ್ಲಿ ತನ್ನ ಕುಟುಂಬದವರ ಜೊತೆ ಸೇರಿ ಇದ್ಲು ರಮ್ಯಾ. ಅಂದವಾದ ಹಳ್ಳಿಯಿಂದ ಮದುವೆ ಮಾಡ್ಕೊಂಡು ಸಿಟಿಗೆ ಬಂದು ತುಂಬಾ ದಿನಗಳಾಗಿತ್ತು. ಆದರೆ ಅವಳು ಮನಸ್ಸು ಮಾತ್ರ ಅವಳ ಹಳ್ಳಿಯ ಸುತ್ತನೇ ಸುತ್ತಾ ಇತ್ತು. ಹಬ್ಬ, ಎಷ್ಟೊಂದು ಬಿಸಿಲು ಹೊಡಿತಾ ಇದೆ ಈ ಸಿಟಿಯಲ್ಲಿ. ಇದೇ ನಮ್ಮ ಹಳ್ಳಿಯಲ್ಲಿ ಆದ್ರೆ ಮನೆ ಸುತ್ತಲೂ ಕಾಡುಗಳು, ಮನೆ ಹತ್ರನೇ ತರಕಾರಿ ಸಿಗ್ತಾ ಇತ್ತು. ಆಗ ಹೊರಗಿನಿಂದ ತನ್ನ ಅತ್ತೆಯಾದ ಕಾಂತಮ್ಮನ ಧ್ವನಿ ಕೇಳಿಸಿತು. ಅವರು ಹೊರಗಡೆಯಿಂದ ತರಕಾರಿನ ತಗೊಂಬಂದ್ರು. ಏನೋ ಈ ಜೀವನ, ಮಾರ್ಕೆಟಿಗೆ ಹೋದ್ರೆ ಕೈಯೆಲ್ಲ ಖಾಲಿ ಆಗ್ಬಿಡುತ್ತೆ, ಆದ್ರೆ ಬ್ಯಾಗ್ ಮಾತ್ರ ತುಂಬದೇ ಇಲ್ಲ. ಏನಾಯ್ತು ಅತ್ತೆ, ಯಾಕೆ ಅಷ್ಟೊಂದು ಕೋಪದಲ್ಲಿದ್ದೀರಾ? ಅತ್ತೆ, ಕೋಪ ಬರೋದಿಲ್ವಾ? ಕೈಯಲ್ಲಿರುವ ಹಣ ಎಲ್ಲ ಖಾಲಿ ಆಗುತ್ತೆ, ಆದ್ರೆ ಬ್ಯಾಗ್ ಮಾತ್ರ ತುಂಬದಿಲ್ಲ. ಆ ಈರುಳ್ಳಿ ಬೆಂಡೆಕಾಯಿಗೆಲ್ಲ ರೇಟು ಜಾಸ್ತಿ ಆಗಿದೆ. ಇಲ್ಲಿ ಜೀವನ ಮಾಡ್ಬೇಕಂದ್ರೆ ಆಸ್ತಿನೆಲ್ಲ ಮಾರ್ಬಿಟ್ಟೇ ಇರ್ಬೇಕು. ಆಗ ರಾಧಿಕಾ ಕೂಡ ಅಲ್ಲಿಗೆ ಬಂದ್ಲು. ಏನಮ್ಮ ಬೆಳಿಗ್ಗೆ ಬೆಳಿಗ್ಗೆ ನಿನ್ನ ಗೋಳು? ಗೋಳು ಏನೂ ಇಲ್ಲ ರಾಧಿಕಾ, ಇವಾಗೆಲ್ಲ ಈ ತರಕಾರಿ ಬೆಲೆ ಕೇಳಿದ್ರೆ ತಲೆನೇ ಕೆಟ್ಟೋಗುತ್ತೆ. ರೇಟ್ ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಅತ್ತೆ, ಈ ತರಕಾರಿನ ಹೊರಗಡೆ ತಗೊಂಡ್ರೆ ತಾನೇ ದುಡ್ಡಾಗುತ್ತೆ, ಇದನ್ನ ನಾವೇ ಬೆಳೆಸಿದ್ರೆ? ಏನು ಅತ್ತಿಗೆ, ತರಕಾರಿನ ಮನೆಯಲ್ಲೇ ಬೆಳೆಸಕ್ಕೆ ನೀವೇನು ಇದು ನಿಮ್ಮ ಹಳ್ಳಿ ಮನೆ ಅಂತ ತಿಳ್ಕೊಂಡ್ರಾ? ಇದು ಸಿಟಿ. ಈ ಸಿಟಿಯಲ್ಲಿ ತರಕಾರಿನ ಬೆಳೆಸ್ಬೇಕು ಅಂದ್ರೆ ಮನೆಯ ಮಾಡಿ ಮೇಲೇನೆ ಬೆಳೆಸ್ಬೇಕಾಗುತ್ತೆ, ಗೊತ್ತಾ? ನಿಜನೇ ರಮ್ಯಾ, ನೀನು ಹೇಳುವ ರೀತಿ ಇಲ್ಲೆಲ್ಲ ಆ ರೀತಿ ತರಕಾರಿನ ಬೆಳೆಸಕ್ಕಾಗಲ್ಲ, ಇದು ಸಿಟಿ ಅಲ್ವಾ? ಸರಿ, ನೀನೋಗಿ ಮಾತಾಡ್ತಾ ಇರದೆ ಟೊಮೆಟೊದಲ್ಲಿ ಏನಾದ್ರೂ ಟೊಮೆಟೊ ರಸ ಆದ್ರೂ ಮಾಡು, ತರಕಾರಿಯಲ್ಲಿ ಸಾರು ಮಾಡಿದ್ರೆ ಸಾಕಾಗಲ್ಲ. ರಮ್ಯಾ ಏನು ಮಾತನಾಡದೆ ಅಡಿಗೆ ಮನೆಗೆ ಬಂದ್ಲು. ಅವಳ ಮನಸ್ಸಲ್ಲಿ ಒಂದು ಆಲೋಚನೆ. ಆದರೂ ಅವಳ ಮನಸ್ಸಲ್ಲಿ ಏನೋ ಒಂದು ಆಲೋಚನೆ. ಹೀಗೆ ರಮ್ಯಾ
ಬದ್ನೆಕಾಯಿನ ಕತ್ತರಿಸಿದಾಗ ಬದ್ನೆಕಾಯಿಯಿಂದ ಕೆಲವು ಬೀಜಗಳು ಕೆಳಗೆ ಬಿತ್ತು. ಹೀಗೆ ಬೆಳೆದು ಹೋದ ಬದ್ನೆಕಾಯಿನ ಯಾರಾದ್ರೂ ಕಸಕ್ಕೆ ಬಿಸಾಕ್ತಾರೆ, ಆದ್ರೆ ರಮ್ಯಾ ಹಾಗೆ ಮಾಡಲಿಲ್ಲ. ರಮ್ಯಾ ಬದ್ನೆಕಾಯಿ, ಈರುಳ್ಳಿ, ಟೊಮೆಟೊ ಇದರ ಬೀಜಗಳನ್ನೆಲ್ಲ ಒಂದು ಟಿಶ್ಯೂ ಪೇಪರ್ ಅಲ್ಲಿ ತೆಗೆದು ಹರಡಿಸಿ ಇಟ್ಲು. ಈ ಬಿತ್ತನೆಗಳೇ ನಾಳೆನ ತರಕಾರಿಗಳು. ಯಾಕೆ ಈ ಬಿತ್ತನೆನ ಬಿಸಾಕ್ಬೇಕು? ನಮ್ಮ ಮಾಡಿ ಮೇಲೇನೆ ಒಂದು ಸಣ್ಣ ಬುಟ್ಟಿಗೆ ಹಾಕಿಡ್ತೀನಿ. ಏನತ್ತಿಗೆ ಆ ಕಸನ ತೆಗೆದು ಬುಟ್ಟಿಗೆ ಹಾಕದ್ ಬಿಟ್ಬಿಟ್ಟು ಅಷ್ಟೊಂದು ಭದ್ರವಾಗಿ ತೆಗ್ದಿಡ್ತಾ ಇದ್ದೀರಾ? ಅದು ಕಸ ಅಲ್ಲಮ್ಮ, ಅದು ಬಿತ್ತನೆ. ಇದ್ರಿಂದ ತರಕಾರಿನ ಬೆಳೆಸ್ಬೋದು. ಗಿಡಗಳ ಈ ಕಾಂಕ್ರೀಟ್ ಮನೆಯಲ್ಲ. ನಿಮಗೇನಾದ್ರೂ ಹುಚ್ಚುಗಿಚ್ಚೇನಾದ್ರೂ ಹಿಡ್ದಿದ್ಯಾ? ಅತಿಗೆ ತರಕಾರಿ ಗಿಡ ನಡ್ಬೇಕಂದ್ರೆ ಮಣ್ಣು ಬೇಕಾಗುತ್ತೆ, ಬುಟ್ಟಿನ ತರಬೇಕು. ಸುಮ್ನೆ ಹಣನ ವ್ಯರ್ಥ ಮಾಡ್ತೀರಾ ಅಂತ ಅಮ್ಮ ಬೈತಾರೆ ನಿಮ್ನ. ಅದಕ್ಕ ಬುಟ್ಟಿನ ಏನು ನಾನು ಹಣ ಕೊಟ್ಟು ತಗೊಳ್ಳೋದಿಲ್ಲ. ನಮ್ಮ ಮನೆಯಲ್ಲಿ ವೇಸ್ಟ್ ಡಬ್ಬಿಗಳೆಲ್ಲ ಇರುತ್ತೆ ಅಲ್ವಾ, ಪೇಂಟ್ ಬಕೆಟ್ಗಳು ಇರುತ್ತೆ ಅಲ್ವಾ, ಹಾಗೇನೆ ಮಣ್ಣು ಕೂಡ ಪಕ್ಕದಲ್ಲಿ ಮನೆ ಕಟ್ತಿದ್ದಾರೆ, ಅಲ್ಲಿಂದ ತರ್ತೀನಿ. ಅದಿಗೆ ಅಮ್ಮನಿಗೆ ವಿಷಯ ಗೊತ್ತಾದ್ರೆ ಅಷ್ಟೇ, ಅವ್ರ ಕೈಯಿಂದ ಬೈಗಳ ತಿನ್ಲಿಕ್ಕೆ ರೆಡಿಯಾಗಿರಿ. ನನಗೆ ಎಲ್ಲ ಈ ಮಣ್ಣಿನ ಕೆಲಸ ಇಷ್ಟ ಆಗಲ್ಲ, ಅದು ಕೈಗೆ ತಾಗಿದ್ರೆ ಅಷ್ಟೇ. ರಾಧಿಕಾ ಅಲ್ಲಿಂದ ಹೊರಟೋದ್ಲು. ಆದ್ರೆ ಹಿಡಿದ ಹಠವನ್ನು ರಮ್ಯಾ ಬಿಡಲಿಲ್ಲ. ಅವರ ಅತ್ತೆ ನಿದ್ರೆ ಮಾಡಿದ ನಂತರ ಮನೆಯಲ್ಲಿರುವ ವೇಸ್ಟ್ ಆದ ಬಕೆಟ್ಗಳಲ್ಲಿ ಮಣ್ಣನ್ನು ತುಂಬಿಸಿ ಮಾಡಿ ಮೇಲೆ ಇಟ್ಲು. ಅವಳು ಕಟ್ ಮಾಡಿದ ತರಕಾರಿಯಿಂದ ತೆಗೆದ ಬಿತ್ತನೆಯನ್ನು ಟೀ ಉಡಿಯ ಸಹಾಯದಿಂದ ಬಿತ್ತನೆ ಮಾಡಿದ್ಲು. ಅವಳು ನೆಟ್ಟಿರುವ ಗಿಡಗಳ ಜೊತೆ ಮಾತಾಡುತ್ತಾ, ನನ್ನ ಮುದ್ದಿನ ಮಗು, ನೀನು ಬೆಳೆದು ನಮ್ಮ ಅತ್ತೆಗೆ ತರಕಾರಿಯ ಕಷ್ಟ ಇಲ್ಲದ ಹಾಗೆ ಮಾಡ್ಬೇಕು. ನೀನು ಚೆನ್ನಾಗಿ ಬೆಳಿಬೇಕು. ಅವಾಗ ಕಾಂತಮ್ಮ ಬಟ್ಟೆ ಒಣಗಿಸ್ಲಿಕ್ಕೆ ಅಂತ ಮಾಡಿ ಮೇಲೆ ಬಂದ್ರು. ರಮ್ಯಾ ಅಲ್ಲಿ ಬಕೆಟ್ಗಳೊಂದಿಗೆ ನಿಂತಿರುವುದನ್ನು ನೋಡಿ ಅವರಿಗೆ ತುಂಬಾನೇ ಕೋಪ ಬಂತು. ರಮ್ಯಾ, ಏನಿದು? ಏನ್ ಕೆಲಸ ಮಾಡ್ತಿದೀಯಾ? ಅತ್ತೆ, ಅದು ಅದು ಇದು ಹಳೆ ಬಕೆಟ್ಗಳು ಮಣ್ಣುಗಳನ್ನೆಲ್ಲ ಇಲ್ಲಿ ತಗೊಂಬಂದ್ ಹಾಕಿದೀಯಾ? ಮನೆನ ಕ್ಲೀನ್ ಆಗಿ ಇಟ್ಕೋತೀಯ ಅಂತ ನಾನ್ ನೋಡಿದ್ರೆ ಈ ರೀತಿ ಮಾಡಿದೀಯಾ? ಅಕ್ಕಪಕ್ಕದವರು ನೋಡಿದ್ರೆ ಏನ್ ಹೇಳ್ತಾರೆ? ಕಾಂತಮ್ಮನ ಸೊಸೆ ಏನೋ ಕಸ ಎರ್ಕೋಳು ಅನ್ಕೋತಾರೆ. ಇದು ಹಳೆಯ ಬಕೆಟ್ಗಳೆಲ್ಲ, ಇದರಲ್ಲಿ ಬಿತ್ತನೆ ಹಾಕಿದೀನಿ. ನಮಗೋಸ್ಕರ ತರಕಾರಿನ ಬೆಳೆಸ್ತೀನಿ. ಏನು ತರಕಾರಿ ಬೆಳೆಸ್ತೀಯಾ? ಅದು ಕೂಡ ಈ ಸಣ್ಣ ಸಣ್ಣ ಬಕೆಟ್ ಅಲ್ಲಿ. ಮಳೆ ಬಂದ್ರೆ ಈ ಬಕೆಟ್ ಇಂದ ಮಣ್ಣೆಲ್ಲ ಟೆರೆಸ್ ಮೇಲೆಲ್ಲ ಆಗುತ್ತೆ. ಅದರಿಂದ ಇನ್ನು ಸ್ವಲ್ಪ ಹೊತ್ತಲ್ಲೇ ಇದನ್ನೆಲ್ಲ ತೆಗೆದು ಬಿಸಾಕದಿದ್ರೆ ಅಷ್ಟೇ. ಮತ್ತೆ ಟೆರೆಸ್ ಎಲ್ಲ ಹಾಳಾಗದ ಹಾಗೆ ಕೆಳಗೆ ಪ್ಲಾಸ್ಟಿಕ್ ಕವರ್ನ ಹಾಕಿದೀನಿ. 1 ತಿಂಗಳು ತಡ್ಕೊಳ್ಳಿಯತ್ತೆ. ತರಕಾರಿ ಬೆಳೆಯದಿದ್ರೆ ಇದನ್ನೆಲ್ಲ ನಾನೇ ತೆಗೆದು ಬಿಸಾಕ್ ಬಿಡ್ತೀನಿ. ಪ್ಲೀಸ್ ಅತ್ತೆ, ನನ್ ಮಾತ್ ಕೇಳಿ. ಅಮ್ಮ ನೋಡಿದ್ರ ಅತ್ತಿಗೆಯ ಹಠತನ? ನಾವು ಎಷ್ಟೇ ಅತ್ತಿಗೆಗೆ ಬುದ್ಧಿ ಹೇಳಿದ್ರು ಅವರು ಹಿಡ್ದಿದೆ ಹಠ ಅಂತ ಸಾಧನೆ ಮಾಡ್ತಾರೆ. ನಮ್ಮ ಮಾತೆ ಕೇಳೋದಿಲ್ಲ ಅಂತ ಹೇಳಿದ್ಲು ತಾಯಿಯ ಹಿಂದೆ ಬಂದ ರಾಧಿಕಾ. ಸರಿ, ನೀನ್ ಕೇಳ್ತಾ ಇದ್ದೀಯಾ ಅಂತ ನಿನಗೆ 1 ತಿಂಗಳ ಕಾಲಾವಕಾಶ ಕೊಡ್ತೀನಿ. ಆ 1 ತಿಂಗಳಲ್ಲಿ ನೀನು ಹೇಳಿದ ರೀತಿ ತರಕಾರಿ ಬೆಳೆಯದಿದ್ರೆ ಇದನ್ನೆಲ್ಲ ತೆಗೆದು ಬಿಸಾಕ್ತೀನಿ. ಆಮೇಲೆ ಟಾಪಿಕ್ ಬಗ್ಗೆ ಮಾತಾಡಬಾರ್ದು. ಸರಿಯತ್ತೆ, ನಾನೇ ನಿಮ್ಗೆ ಮಾತ್ ಕೊಡ್ತೀನಿ. ಅವರು ಕೊಟ್ಟಂತಹ ಸಮಯ ಅವಳಿಗೆ ಒಂದು ಸವಾಲಾಗಿ ಇತ್ತು. ಆ ಗಿಡಗಳನ್ನು ತನ್ನ ಮಗುವಿನ ರೀತಿ ನೋಡ್ಕೊಳ್ತಾ ಇದ್ಲು. ಬೆಳಿಗ್ಗೆ ಎದ್ದು ಗಿಡಗಳಿಗೆ ನೀರ್ ಹಾಕುವುದು, ಹುಳಗಳು ತಿನ್ನದ ಹಾಗೆ ನೋಡ್ಕೊಳ್ಳೋದು, ಗಿಡಗಳಿಗೆ ಬೇವಿನ ರಸವನ್ನು ಹಾಕುವುದು, ಇದೇ ಅವಳ ದಿನಚರಿ. ಹೀಗೆ 20 ದಿನಗಳು ಕಳೆಯಿತು. ಸಣ್ಣ ಸಣ್ಣ ಗಿಡಗಳು ಬೆಳೆಯಲಾರಂಭಿಸಿತು. ಟೊಮೆಟೊ ಗಿಡದಲ್ಲಿ ಹೂ ಬಂತು. ಹಸಿಮೆಣಸಿನಕಾಯಿ ಕೂಡ ಚೆನ್ನಾಗಿ ಬೆಳೆಯಿತು. ಬೀನ್ಸ್ ಕೂಡ ಹಚ್ಚ ಹಸಿರಿನಿಂದ ಇತ್ತು. ಹಬ್ಬ, ಹೂ ಬಂತು. ಇನ್ನು ಸ್ವಲ್ಪ ದಿನದಲ್ಲೇ ತರಕಾರಿ ಕೂಡ ಬಂದ್ಬಿಡುತ್ತೆ. ರಮ್ಯನ ಸಂತೋಷ ರಾಧಿಕಾ ಮತ್ತು ಕಾಂತಂಗೆ ಇಷ್ಟವಾಗಲಿಲ್ಲ. ಅವರು ಸೊಸೆಯನ್ನು ಕೇವಲವಾಗಿಯೇ ನೋಡ್ತಾ ಇದ್ರು. ಈ ದಿನ ಸಾರಲ್ಲಿ ಉಪ್ಪು ಜಾಸ್ತಿಯಾಗಿದೆ. ನಿನ್ನ ಗಮನ ಎಲ್ಲ ಮಾಡಿ ಮೇಲೆ ಬೆಳೆಸಿರುವ ನಿನ್ನ ತರಕಾರಿ ಬಗ್ಗೆನೆ. ಮನೆ ಕೆಲಸ ಯಾವುದು ನೀನು ಇವಾಗ ಸರಿಯಾಗಿ ಮಾಡ್ತಾ ಇಲ್ಲ. ಇಲ್ಲತ್ತೆ, ನಾನು ಅಡಿಗೆ ಎಲ್ಲ ಚೆನ್ನಾಗಿನೇ ಮಾಡಿದೀನಿ. ಅತ್ತಿಗೆ, ಇಲ್ಲ ಅತ್ತಿಗೆ, ನೀವು ಎಷ್ಟೇ ಕಷ್ಟಪಟ್ರು ಮಾರ್ಕೆಟ್ ಇಂದ ತಗೋಬರುವ ತರಕಾರಿನೇ ರುಚಿ ಜಾಸ್ತಿ ಇರುವುದು. ಇದ್ರೂ ತರಕಾರಿನ ಹಣ ಕೊಟ್ಟು ತಗೊಂಬಂದ್ರೇನೆ ಅದಕ್ಕೆ ಒಂದು ಬೆಲೆ. ಹೀಗೆ ನಾವೇ ಮಣ್ಣೆಲ್ಲ ಹಾಕಿ ತಯಾರಿಸಿದ್ರೆ ಅದಕ್ಕೆ ಬೆಲೆನೇ ಇರಲ್ಲ. ರಾಧಿಕಾ, ಹಾಗೆಲ್ಲ ಹೇಳಕ್ ಹೋಗ್ಬೇಡ. ರಮ್ಯಾ ಕಷ್ಟಪಡ್ತಾ ಇದ್ದಾಳಲ್ಲ, ನೋಡೋಣ ಏನಾಗುತ್ತೆ ಅಂತ. ಏನಣ್ಣ, ನೀವು ಕೂಡ ಅತ್ತಿಗೆಗೆ ಸಪೋರ್ಟಾ? ನಾಳೆ ಆ ಗಿಡದಲ್ಲಿ ಏನಾದ್ರೂ ಹುಳ ಬಂದು ಅದು ಮನೆಯೊಳಗೆ ಬಂದ್ರೆ ಗೊತ್ತಾಗುತ್ತೆ. ಆ ಮಾತಿನಿಂದ ರಮ್ಯನಿಗೆ ತುಂಬಾ ಬೇಜಾರಾದ್ರೂ ಆ ಗಿಡಗಳನ್ನು ನೋಡಿ ಆ ದುಃಖವನ್ನೆಲ್ಲ ಮರೆತು ಬಿಟ್ಲು. ಅತ್ತೆಯವರು ಕೊಟ್ಟಂತಹ ಸಮಯ ಕೂಡ ಮುಗಿಯಿತು. ಆ ದಿನ ಕೋಪದಿಂದ ಕಾಂತಮ್ಮನವರು ಮಾಡಿ ಮೇಲೆ ಬಂದ್ರು. ರಮ್ಯಾ, 1 ತಿಂಗಳು ಆಯ್ತು. ಆ ಡಬ್ಬಿಗಳನ್ನೆಲ್ಲ ತೆಗೆದು ಬಿಸಾಕ್ತೀನಿ ಅಂತ ಹೇಳ್ದೆ ಅಲ್ವಾ, ಬಿಸಾಕು. ಆದ್ರೆ ಕಾಂತಮ್ಮ ಅಲ್ಲಿ ತರಕಾರಿಗಳನ್ನು ನೋಡಿ ಆಶ್ಚರ್ಯಪಟ್ರು. ಒಂದು ಕಡೆ ಹೂಗೋಸು, ಕಾಲಿಫ್ಲವರ್, ಟೊಮೆಟೊ, ಈರುಳ್ಳಿ, ಬದ್ನೆಕಾಯಿ, ಹಸಿಮೆಣಸು ಅಂತ ಫ್ರೆಶ್ ಆಗಿ ಇತ್ತು. ಅದನ್ನೆಲ್ಲ ನೋಡಿ ಅವರು ಆಶ್ಚರ್ಯಪಟ್ರು. ಒಂದು ಕಡೆ ರಮ್ಯಾ ಸಂತೋಷದಿಂದ ಕೈಯಲ್ಲಿ ಬುಟ್ಟಿಯನ್ನು ಹಿಡ್ಕೊಂಡು, ಅತ್ತೆ, ಈ ಡಬ್ಬಿಗಳನ್ನೆಲ್ಲ ತೆಗೆದು ಬಿಸಾಕದ
ಅಥವಾ ತರಕಾರಿನ ಕುಯ್ಕೊಂಡೋಗೋದ? ಇದೆಲ್ಲ ಇದೆಲ್ಲ ನಮ್ಮ ಗಿಡದಲ್ಲಿ ಬೆಳೆದ ತರಕಾರಿನಾ? ಅತ್ತೆ, ಎಲ್ಲನೂ ನಮ್ಮ ಅಡಿಗೆ ಮಾಡಿ ಬೇಡ ಅಂತ ಬಿಸಾಕುವ ವಸ್ತುಗಳಿಂದ ಬೆಳೆಸಿರುವಂತಹ ತರಕಾರಿ ಇದು. ರಮ್ಯಾ ಕೊತ್ತಂಬರಿ, ಟೊಮೆಟೊ, ಈರುಳ್ಳಿ ಅಂತ ಅಲ್ಲಿ ಬೆಳೆದಿರುವ ತರಕಾರಿಯಿಂದನೇ ಆ ದಿನ ಮಧ್ಯಾಹ್ನ ಅಡಿಗೆ ಮಾಡಿದ್ರು. ಡೈನಿಂಗ್ ಟೇಬಲ್ ಅಲ್ಲಿ, ಏನ್ ರಮ್ಯಾ, ಇವತ್ತು ಅಡಿಗೆ ತುಂಬಾ ರುಚಿಯಾಗಿದೆ, ಏನಾದ್ರೂ ಹೊಸ ಮಸಾಲೆನ ಉಪಯೋಗ ಮಾಡ್ದ? ಹೌದೌದು, ಇವತ್ತು ಸಾರು ತುಂಬಾ ರುಚಿಯಾಗಿದೆ. ಯಾವತ್ತೂ ನೀನ್ ಸಾರು ಮಾಡ್ತೀಯಲ್ಲ ಆ ರುಚಿಯಲ್ಲ, ಅದಕ್ಕಿಂತ ತುಂಬಾ ರುಚಿ. ಹೌದೌದು, ಚೆನ್ನಾಗಿದೆ. ಮತ್ತೆ ರುಚಿ ಮಸಾಲೆಯಿಂದ ಅಲ್ಲ, ಈ ಆರ್ಗ್ಯಾನಿಕ್ ತರಕಾರಿಯಿಂದ. ನಾವು ಯಾವ ರಾಸಾಯನಿಕ ಗೊಬ್ಬರ, ಯಾವ ರಾಸಾಯನಿಕ ವಸ್ತುಗಳನ್ನು ಉಪಯೋಗ ಮಾಡದೆ ನಾವೇ ಸ್ವತಃ ಬೆಳೆದಿರುವ ತರಕಾರಿ ಇದು. ಅದ್ರಿಂದನೇ ಅತ್ತೆ ಈ ತರಕಾರಿ ಇಷ್ಟೊಂದು ರುಚಿಯಾಗಿದೆ. ನಿಜನೇ ಅಮ್ಮ, ಮಾರ್ಕೆಟ್ ಇಂದ ತಂದು ಫ್ರಿಡ್ಜ್ ಅಲ್ಲಿ ಇಡುವಂತಹ ತರಕಾರಿ 2 ದಿನಕ್ಕೆ ಬಾಡಿ ಹೋಗುತ್ತೆ. ಹೌದತ್ತೆ, ಮಾರ್ಕೆಟ್ ಅಲ್ಲಿ 1 ಕೆಜಿ 1.5 ಕೆಜಿ ಟೊಮೆಟೊ 100 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮಗೆ ಇವತ್ತು ಫ್ರೀ ಆಗಿಯೇ ಸಿಕ್ತಲ್ವಾ? ಆ ದಿನ ಕಾಂತಮ್ಮನಿಗೆ ತನ್ನ ಸೊಸೆಯ ಮೇಲೆ ಒಂದು ಗೌರವ ಬಂತು. ಹಣವನ್ನು ಉಳಿತಾಯ ಮಾಡುವುದು ಒಂದು ಕಡೆ ಆದ್ರೆ ರುಚಿಕರವಾದ ಆಹಾರವನ್ನು ಕೊಡುವುದು ಇನ್ನೊಂದು ಕಡೆ ಸಂತೋಷ. ಹೀಗೆ ರಮ್ಯಾ ಮನೆಯ ಅವಶ್ಯಕತೆಗೆ ಮಾತ್ರವಲ್ಲದೆ ಇನ್ನು ಸ್ವಲ್ಪ ತರಕಾರಿನ ಅತಿಯಾಗಿ ಬೆಳೆಯಲು ಆರಂಭಿಸಿದ್ಲು. ಕಾಂತಮ್ಮ ಇವಾಗೆಲ್ಲ ಸಂಜೆ ಸಮಯದಲ್ಲಿ ಬಂದು ಮಾಡಿ ಮೇಲೆ ಕೂತ್ಕೊಳ್ಳೋದು ಅಭ್ಯಾಸ ಮಾಡ್ಕೊಂಡ್ರು. ಯಾಕೆ ಅಂದ್ರೆ ಹಚ್ಚ ಹಸಿರಿನ ಮಧ್ಯೆ ಕೂರೋದು ಅವ್ರಿಗೂ ಕೂಡ ತುಂಬಾ ಸಂತೋಷವಾಗಿತ್ತು. ಒಂದು ದಿನ ಪಕ್ಕದ ಮನೆಯ ಪಂಕಜಂ ಕಾಂತಮ್ಮನ ಮನೆಗೆ ಬಂದು, ಏನ್ ಕಾಂತಮ್ಮನವ್ರೆ, ಇವಾಗ ನೀವು ಮಾರ್ಕೆಟ್ ಅಲ್ಲಿ ಕಾಣದೇ ಇಲ್ಲ? ನಾವಿವಾಗ ಮಾರ್ಕೆಟಿಗೆಲ್ಲ ಹೋಗೋದಿಲ್ಲ. ನನ್ ಸೊಸೆ ಮಾಡಿ ಮೇಲೇನೆ ತರಕಾರಿ ತೋಟನ ಆರಂಭಿಸಿದಾಳೆ, ಮತ್ತ್ಯಾಕೆ ನಾವು ಮಾರ್ಕೆಟಿಗೆ ಬರ್ಬೇಕು? ಹೌದಾ? ಇವಾಗೆಲ್ಲ ಮಾರ್ಕೆಟ್ ಅಲ್ಲಿ ತರಕಾರಿ ಚೆನ್ನಾಗೇ ಇಲ್ಲ. ನಮ್ಮ ಮನೆಯವರಿಗೆ ಹೊಟ್ಟೆ ನೋವು, ಮಕ್ಕಳಿಗೆ ವಾಂತಿ, ಎಲ್ಲ ಕೆಮಿಕಲ್ ಉಪಯೋಗ ಮಾಡಿ ತರಕಾರಿನ ಬೆಳೆಸ್ತಿದಾರಂತೆ. ಆಂಟಿ, ಹೌದು, ನೀವ್ ಹೇಳದೇನೋ ನಿಜಾನೇ. ತಗೊಳ್ಳಿ, ಇವತ್ತು ನಾನು ಟೊಮೆಟೊ ಕುಯ್ದೆ, ತಗೊಳ್ಳಿ, ನೀವು ಸ್ವಲ್ಪ ಮನೆಗೆ ತಗೊಂಡೋಗಿ. ಅಯ್ಯೋ ಬೇಡ ಕಣಮ್ಮ, ನೀನೇ ಕಷ್ಟಪಟ್ಟು ಬೆಳೆದಿದೀಯಾ, ಬೇಡ. ಅಯ್ಯೋ ಆಂಟಿ, ಪರವಾಗಿಲ್ಲ, ತಗೊಂಡೋಗಿ, ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೆ ಅಂತ ಹೇಳಿದಾಗ ಅವಳು ಕೂಡ ತಗೊಂಡೋದ್ಲು. ಮತ್ತೆ ಮಾರನೇ ದಿನ ಕೂಡ ಬಂದ್ಲು. ಅಮ್ಮ ರಮ್ಯಾ, ನೀನು ಕೊಟ್ಟಂತ ಟೊಮೆಟೊ ಎಷ್ಟೊಂದು ರುಚಿಯಾಗಿತ್ತು. ನಮ್ಮ ಮನೆಯಲ್ಲಿ ಎಲ್ರು ತುಂಬಾ ಇಷ್ಟಪಟ್ಟು ತಿಂದ್ರು. ನಾಳೆಯಿಂದ ನನಗೆ ನೀವೇ ತರಕಾರಿನ ಕೊಡ್ತೀರಾ? ಮಾರ್ಕೆಟಿಗಿಂತ ಸ್ವಲ್ಪ ಜಾಸ್ತಿ ಹಣನೇ ಕೊಡ್ತೀನಿ ಪ್ಲೀಸ್. ಪಕ್ಕದ ಮನೆಯವರು ಒಬ್ಬೊಬ್ಬರಾಗಿ ಬರಲು ಆರಂಭಿಸಿದ್ರು. ಅವಳಿಗೆ ಏನ್ ಮಾಡೋದು ಅಂತ ಗೊತ್ತಾಗಿಲ್ಲ. ಟೊಮೆಟೊ ಕೇಳೋದು, ಪುದೀನ ಕೇಳೋದು ಅಂತ. ಹೀಗೆ ರಮ್ಯಾ ಮಾಡಿನ ಒಂದು ಗಾರ್ಡನ್ ಆಗಿ ಬದಲಾಯಿಸಿ ತರಕಾರಿ ಬೆಳೆಯಲು ಆರಂಭಿಸಿದ್ಲು. ಹಣದಲ್ಲಿ ಹೊಸದಾದ ಗ್ರೋ ಬ್ಯಾಗ್ಸ್ ಅನ್ನು ತಗೊಂಡ್ಲು. ಏ ರಾಧಿಕಾ, ನಿಮ್ಮ ಮನೆ ಮೇಲೆ ಈ ರೀತಿ ತರಕಾರಿ ಗಾರ್ಡನ್ ಅನ್ನ ಮಾಡಿದೀರಲ್ಲ, ಈ ಫೋಟೋಗಳೆಲ್ಲ ನಮ್ಮ ಕಾಲೇಜ್ ಗ್ರೂಪ್ ಅಲ್ಲಿ ವೈರಲ್ ಆಗಿದೆ. ಎಷ್ಟು ಚೆನ್ನಾಗಿದೆ. ನಿಮ್ಮ ಅತ್ತಿಗೆ ಗ್ರಾಮದಿಂದ ಬಂದ್ರು ಕೂಡ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹೌದಾ? ನಮ್ಮ ಬಾಟನಿ ಸರ್ ಕೂಡ ನಿಮ್ಮ ಅತ್ತಿಗೆನ ತುಂಬಾ ಮೆಚ್ಕೊಂಡ್ರು. ಅರ್ಬನ್ ಫಾರ್ಮಿಂಗ್ ಅಂದ್ರೆ ಇದೆ ಅಂತೆ. ರಾಧಿಕನಿಗೆ ಆವತ್ತು ತಿಳಿಯಿತು ತನ್ನ ಅತ್ತಿಗೆಯ ಮಹಿಮೆ. ಅವಳು ಯಾವ ಕೆಲಸವನ್ನು ಹಳ್ಳಿಯ ಕೆಲಸ ಅಂತ ಕೇವಲವಾಗಿ ನೋಡಿದ್ಲೋ ಅದೇ ಇವತ್ತು ಅವರಿಗೆ ಹೆಸರನ್ನು ತಂದು ಕೊಟ್ಟಿದ್ದು. ಅತ್ತಿಗೆ, ಬಾ ರಾಧಿಕಾ. ಸಾರಿ ಅತ್ತಿಗೆ, ನಿಮ್ಮ ಕೆಲಸವನ್ನು ನಾನು ತುಂಬಾ ಕೇವಲವಾಗಿ ನೋಡ್ಕೊಂಡ್ಬಿಟ್ಟೆ. ಇವತ್ ನಂಗೆ ಅರ್ಥ ಆಯ್ತು. ಆರ್ಗ್ಯಾನಿಕ್ ತರಕಾರಿಯಿಂದ ಬರುವುದು ಸಾಧಾರಣವಾದ ತರಕಾರಿ ಅಲ್ಲ, ಉತ್ತಮವಾದ ಆರೋಗ್ಯ. ನನ್ನ ಫ್ರೆಂಡ್ಸ್ ಎಲ್ಲ ನಿಮ್ನ ತುಂಬಾ ಮೆಚ್ಕೋತಿದ್ದಾರೆ. ಪರವಾಗಿಲ್ಲ ರಾಧಿಕಾ, ಮಣ್ಣು ನಮ್ನ ಯಾವಾಗ್ಲೂ ಕೇವಲ ಪಡಿಸಲ್ಲ. ಅದನ್ನ ನಾವು ಸಂರಕ್ಷಣೆ ಮಾಡಿದ್ರೆ ಅದು ನಮ್ನ ಸಂರಕ್ಷಣೆ ಮಾಡುತ್ತೆ. ಅತಿಗೆ, ನಾನ್ ಕೂಡ ಇನ್ಮುಂದೆ ನಿಮ್ಗೆ ತರಕಾರಿ ಬೆಳೆಸೋದ್ರಲ್ಲಿ ಸಹಾಯ ಮಾಡ್ತೀನಿ. ಆನ್ಲೈನ್ ಅಲ್ಲಿ ವ್ಯಾಪಾರ ಮಾಡೋಣ. ಅಕ್ಕಪಕ್ಕದವರಿಗೆ ಮಾತ್ರವಲ್ಲದೆ ದೂರದಲ್ಲಿರೋರಿಗೆ ಕೂಡ ಮಾರಾಟ ಮಾಡಬಹುದು. ಹೌದು ರಾಧಿಕಾ, ನನ್ನ ಅನುಭವ, ನಿನ್ನ ವಿದ್ಯಾಭ್ಯಾಸ ಸೇರಿದ್ರೆ ನಾವು ಅದ್ಭುತವನ್ನೇ ಮಾಡಬಹುದು. ಸ್ವಲ್ಪ ದಿನದಲ್ಲೇ ಕಾಂತಮ್ಮನ ಮಾಡಿ ಒಂದು ಸಣ್ಣ ಹಳ್ಳಿಯ ಹಾಗೆ ಬದಲಾಯಿತು. ಹೀಗಿರುವಾಗ ಒಂದು ದಿನ ಸಂಜೆ ಸಮಯ, ಅವಾಗೆಲ್ಲ ತರಕಾರಿ ಬೆಲೆ ಜಾಸ್ತಿ ಆಗಿದೆ ಅಂತ ಹೊಟ್ಟೆ ಹುರ್ಕೋತಾ ಇದ್ದೆ. ಇವಾಗ ನನ್ನ ಸೊಸೆಯ ಕೈಗುಣದಿಂದ 4 ಹಣ ಕೈ ಸೇರ್ತಿದೆ. ಈ ಮನೆಗೆ ಬಂದ ಮಹಾಲಕ್ಷ್ಮಿ ಮಾತ್ರ ಅಲ್ಲಮ್ಮ, ಅನ್ನಪೂರ್ಣೇಶ್ವರಿ ಕೂಡ. ಇದು ನನ್ನ ದೊಡ್ಡಸ್ತಿಕೆ ಅಲ್ಲ, ಹಳ್ಳಿ ನಮಗೆ ಕಲಿಸಿದ ಪಾಠ. ಪ್ರಕೃತಿಯಿಂದ ದೂರವಾಗಿ ನಾವು ಬದುಕಲು ಸಾಧ್ಯವಿಲ್ಲ. ಹಳ್ಳಿಯಲ್ಲಿದ್ರು ನಂಬಿಕೆ ಇದ್ರೆ ಎಲ್ಲಿ ಬೇಕಾದ್ರೂ ಬೆಳೆಸಬಹುದು. ಸಿಟಿಯಲ್ಲಿ ತರಕಾರಿನ ಬೆಳೆಯಲು ಸಾಧ್ಯವಿಲ್ಲ ಎನ್ನುವವರಿಗೆ ರಮ್ಯಾ ಉದಾಹರಣೆಯಾಗಿ ಬೆಳೆದ್ಲು. ಹಳ್ಳಿಯ ಸೊಸೆ ಪಟ್ನದಲ್ಲಿ ಹಚ್ಚ ಹಸಿರನ್ನೇ ಬೆಳೆಸಿದ್ಲು.